let it bang, bang. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟೆಕ್ ಬ್ರದರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಧನುಷ್. ಭಾಳ ದಿನ ಆದಮೇಲೆ ಒಂದು ಟೆಕ್ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಇನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಬೇಗ ಸಿಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈ ರಿವ್ಯೂನ ಸ್ಟಾರ್ಟ್ ಮಾಡೋಣ. ಬಂದ್ಬಿಟ್ಟು OnePlus 11R ದೀಪಾವಳಿ ಎಡಿಷನ್ಗೆ ಬಿಟ್ಟಿರೋದು ಸೋಲಾರ್ ರೆಡ್ ಕಲರ್. ಬನ್ನಿ ಈಗ ಈ ರಿವ್ಯೂನ ಸ್ಟಾರ್ಟ್ ಮಾಡೋಣ. Nice. R ಸ್ಪೆಷಲ್ ಎಡಿಷನ್. ಓಪನ್ ಮಾಡ್ತಿದ್ದಂಗೆ ನಿಮಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಹಾಗೆ ಡೈರೆಕ್ಟ್ ಆಗಿ ಇದೊಂದು ಫೋನ್, ಒಂದು 100 ವ್ಯಾಟ್ನ ಚಾರ್ಜರ್. ಒಂದು ಫೀಲ್ ಆಗುತ್ತೆ 100 ವ್ಯಾಟ್ ಅಂತ ನೋಡ್ಬೋದು. ಇಲ್ಲಿ ಸೈಡಲ್ಲಿ ಇದೆ. ಹಾಗೆ ಇದು ರೆಡ್ ಕೇಬಲ್. ಈ ಬಾಕ್ಸ್ ಒಳಗೊಂದು ಇನ್ನೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ಒಳಗೆ ನಿಮಗೆ ಒಂದು ಬ್ಯಾಕ್ ಕೇಸ್ ಸಿಗ್ತಾ ಇದೆ. ರಬ್ಬರ್ ಇಂದು ಚೆನ್ನಾಗಿದೆ. ಹಾಗೆ ಕ್ವಿಕ್ ಸ್ಟಾರ್ಟ್ ಗಾರ್ಡ್, ವ್ಯಾರಂಟಿ ಕಾರ್ಡ್ ಎಲ್ಲ ಇದೆ. ಕ್ವಿಕ್ ಸ್ಟಾರ್ಟ್ ಗಾರ್ಡ್ ಹಾಗೂ ಇದೊಂದು ಸಿಮ್ ಎಜೆಕ್ಟರ್ ಟೂಲ್ ಕೂಡ ಇದೆ. ಹಾಗೆ ನಿಮಗೆ ಇದೊಂದು ರೆಡ್ ಕಾರ್ಡ್ ಕೇಬಲ್ ಕೊಡ್ತಾರಲ್ಲ ಕಾರ್ಡ್, ಅದು ಕೂಡ ಇದೆ. ಇದು ಇಷ್ಟೇ. ಬನ್ನಿ ಈಗ ಫೋನ್ ಹತ್ರ ಹೋಗೋಣ. ಫೋನ್ ಓಪನ್ ಮಾಡಿದ ತಕ್ಷಣ ಫುಲ್ ರೆಡ್ ಅದೇ ದೀಪಾವಳಿ ಎಡಿಷನ್ ಅನ್ನಲ್ಲ, ಅದೇ ಇದು ಫುಲ್ ರೆಡ್ ಆಗಿದೆ ಫೋನ್. ಫೋನ್ ನೋಡ್ತಾ ಇರ್ಬೋದು, ಫುಲ್ ರೆಡ್ ಆಗಿದೆ. ಬಾಕ್ಸ್ ಕೂಡ ಫುಲ್ ರೆಡ್ ಆಗಿದೆ. ಬ್ಯಾಕ್ ಗ್ರೌಂಡ್ ಕೂಡ ರೆಡ್ ಆಗಿದೆ. ಆ ಕಡೆ ಈ ಕಡೆ ಫುಲ್ ರೆಡ್ ಎಲ್ಲ ದೀಪಾವಳಿ ಆಫರ್. ಬ್ಯಾಕ್ ಕೇಸ್ ಹಾಕಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ. ಹಾಗೆ ಇದರಲ್ಲಿ ಬ್ಯಾಕ್ ಅಲ್ಲಿ ಫುಲ್ ಲೆದರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಫುಲ್ ಒಂದು ರೀತಿ ನಾವು ಹೊಲ್ದಿರೋ ತರ ಡಿಸೈನ್ ಮಾಡಿದ್ದಾರೆ. ಫಿನಿಶಲ್ಲೂ ಕೂಡ ಅಷ್ಟೇ, ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಫುಲ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಹಾಗೆ ಇಲ್ಲಿ ನೀವು ಲೋಗೋ ನೋಡ್ಬೋದು, ಫುಲ್ಲು ಥರ ಶೈನ್ ಆಗ್ತಾ ಇದೆ. ಇದು ಲೋಗೋ ಬಂದ್ಬಿಟ್ಟು ನಾವು ಹಿಂಗೆ ಟಚ್ ಮಾಡಿದ್ರು ಕೂಡ ಇದು ಸಪ್ರೇಟ್ ಆಗಿದೆ ಅಂತ ಗೊತ್ತೇ ಆಗೋದಿಲ್ಲ. ಇದರೊಳಗೆ ಫುಲ್ ನೀಟಾಗಿ ಮರ್ಜ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ಹಿಂಗೆ ಮುಟ್ಟಿದ್ರೆ ಮೇಲ್ ಇರುತ್ತೆ ಅಂತ ಅನ್ಸೋದೇ ಇಲ್ಲ. ಫುಲ್ ಒಂಥರ ಫುಲ್ ಲೆದರೇ ಇರೋದು ಇದರಲ್ಲಿ. ಏನು ಬ್ಯಾಕ್ ಪ್ಯಾನಲ್ ಅಂತ ಏನು ಗ್ಲಾಸಿಂದ ಆ ಥರ ಏನು ಕೊಟ್ಟಿಲ್ಲ, ಫುಲ್ಲು ಲೆದರ್ ಇದೆ. ನಾವು ಹಿಂಗೆ ಟಚ್ ಮಾಡಿದ್ರು ಕೂಡ ಸೆನ್ಸ್ ಆಗುತ್ತೆ, ಅದು ಬಟ್ಟೆ ಥರ ಫೀಲ್ ಆಗುತ್ತೆ. ಫುಲ್ ಚೆನ್ನಾಗಿದೆ. ಇದರಲ್ಲಿ ಫಿಂಗರ್ ಪ್ರಿಂಟ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೂ ಫೇಸ್ ಲಾಕ್ ಕೂಡ ಇದೆ, ನೋಡ್ಬೋದು. ಆಲ್ರೆಡಿ ಓಪನ್ ಆಯಿತು. ಹಾಗೆ ಇದು ಬಂದ್ಬಿಟ್ಟು ಸ್ಪೆಷಲ್ ವೇರಿಯಂಟ್ OnePlus ಅಲ್ಲಿ. ಈಗ ಯಾಕೆ ಬಿಟ್ಟಿದ್ದಾರೆ ಅಂದರೆ ದೀಪಾವಳಿ ಬಿಟ್ಟಿದ್ದಾರೆ. ಯಾಕಂದರೆ ಇದರಲ್ಲಿ 18 GB ರ್ಯಾಮ್ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ಟೆಂಡೆಡ್ ಬಂದ್ಬಿಟ್ಟು ಆಮೇಲೆ ಹೇಳ್ತೀನಿ, ಅದು ಕೂಡ ಕ್ರೇಜಿ ಅನಿಸುತ್ತೆ ನಿಮಗೆ ಫೀಚರ್ಸ್. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Gen 1 ಇದೆ. ಆಮೇಲೆ ಇದರಲ್ಲಿ 3 ಕ್ಯಾಮ್ರಾ ಕೊಡ್ತಾರೆ. ಒಂದು 50 ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು 50 MP, ಇನ್ನೆರಡು ಒಂದು ವೈಡ್ ಆಂಗಲ್ ಕೊಟ್ಟಿರ್ತಾರೆ. OnePlus 11R ಈಗ ಯಾಕೆ ಸ್ಪೆಷಲ್ ಅಂದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 18 GB ಅಂದ್ರೆ 18 GB ರ್ಯಾಮ್ ನ ಫೋನ್ ಆಗಿರೋದು. ಇದೊಂದು ಫಾಸ್ಟೆಸ್ಟ್ ಫೋನ್ ಅಂತಾನೆ ಹೇಳ್ತೀನಿ ಆಗಿದೆ, ಹಾಗೂ ಪವರ್ಫುಲ್ ಫೋನ್ ಅಂತಾನೆ ಹೇಳ್ತೀನಿ. ಸ್ನ್ಯಾಪ್ಡ್ರ್ಯಾಗನ್ ಬಂದ್ಬಿಟ್ಟು 8 Gen 1 ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದ್ರ ವೇರಿಯಂಟ್ ಬಂದ್ಬಿಟ್ಟು 256 ಸಿಗುತ್ತೆ, 512 ಸಿಗುತ್ತೆ. ನಾವು ಇದು ಬಂದಿರೋದು 512 GB. ಇದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದು OS 13 ಬರುತ್ತೆ. ಅಫಿಷಿಯಲ್ ವರ್ಷನ್ ಬಂದ್ಬಿಟ್ಟು 5.71 GB. ಹಾಗೆ ಇದರಲ್ಲಿ 5000 mAh ಬ್ಯಾಟ್ರಿ ಕೆಪಾಸಿಟಿ ಹೊಂದಿದೆ. ಸ್ನ್ಯಾಪ್ಡ್ರ್ಯಾಗನ್ 8+ Gen 1. ಹಾಗೆ 18 GB ರ್ಯಾಮ್ ಮತ್ತೆ ಎಕ್ಸ್ಟೆಂಡೆಡ್ 12 GB ಮಾಡ್ಕೋಬಹುದು.
ಅದು ಬೇಡ ಅಂದರೆ 8 GB ಇಲ್ಲ 4 GB ಮಾಡ್ಬೋದು. ಅಪ್ ಟು 30 GB ಫೋನ್ ಆಗಿದೆ. ಇದು ಒಂದು ಬೆಂಕಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬೆಂಕಿಯಲ್ಲಿ ಹಾಕಿದ್ರು ಸುಟ್ಟೋಗಲ್ಲ ಅಂತ ಬೆಂಕಿ ಫೋನ್. ಇದು ಬಂದ್ಬಿಟ್ಟು ಸೋಲಾರ್ ರೆಡ್ ಅಂತ, ಇದರ ನೇಮ್ ಬಂದ್ಬಿಟ್ಟು ಕಲರ್ನ ಹೆಸರು ಸೋಲಾರ್ ರೆಡ್. ಹಾಗೆ ಇಲ್ಲಿ ನೋಡ್ಬೋದು ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಬಂಪ್ ಕೂಡ ನಿಮಗೆ ಫುಲ್ ಮೆಟಾಲಿಕ್ ಶೀಟ್ ತರ ಪ್ಲೇಟ್ ಹಾಕಿದ್ದಾರೆ. ಆದರೆ ಸೈಡ್ ಎಲ್ಲ ಪ್ಲಾಸ್ಟಿಕ್. ಇದು ಸ್ವಲ್ಪ ಬೇಜಾರಾಗುತ್ತೆ. ಈ ಒಂದು ಫೋನಲ್ಲಿ ನಿಮಗೆ ತುಂಬಾನೇ ಅಪ್ಡೇಟ್ಸ್ ಕೂಡ ಕೊಡ್ತಾರೆ OS ಅವರು. ಹಾಗೆ ಇದೊಂದು ಸ್ಪೆಷಲ್ ಎಡಿಷನ್ ಫೋನ್, ಅದಕ್ಕೆ ಇದರಲ್ಲಿ ತುಂಬಾ ಅಪ್ಡೇಟ್ ಮಾಡಿರ್ತಾರೆ. ಸಾಫ್ಟ್ವೇರ್ ಅಲ್ಲಿ ಎಲ್ಲ ಕೂಡ ಬೇರೆ ವರ್ಷನ್ ಅಲ್ಲಿ ಇರುತ್ತೆ. ನಿಮಗೆ ಹಳೆ OnePlus ಆರ್ಕಿನ ಇದು OnePlus 11R ತುಂಬಾ ಡಿಫ್ರೆಂಟ್ ಅಂತಾನೆ ಅನ್ಸುತ್ತೆ. ಹಾಗೆ ಕೈಯಲ್ಲಿ ಇಟ್ಕೊಳೋದಕ್ಕೂ ಕೂಡ ತುಂಬಾ ಪ್ರೀಮಿಯಂ ಆಗಿ ಅನ್ಸುತ್ತೆ. ಹಾಗೆ ವೆಯ್ಟ್ ಫೀಲ್ ಆಗಲ್ಲ ಎಲ್ಲೂ ಕೂಡ. ತುಂಬಾ ಚೆನ್ನಾಗಿದೆ, ಫುಲ್ ಸ್ಲಿಮ್ ಆಗಿದೆ. 100W ಚಾರ್ಜರ್ ಕೂಡ ಇದೆ ಇದರಲ್ಲಿ. ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 100W ಚಾರ್ಜರ್ ಅಲ್ಲ, ನಿಮಗೆ 25 ಮಿನಿಟ್ಸ್ ಅಲ್ಲಿ ಫುಲ್ 100% ಚಾರ್ಜ್ ಆಗುತ್ತೆ. ಯಾವುದೇ ಕೂಡ ಅದರಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಇವರು. 100W ಕೂಡ ಕ್ಲಿಯರ್ ಆಗಿ ವರ್ಕ್ ಆಗುತ್ತೆ. ಅದರ ರಿಫ್ರೆಶ್ ರೇಟ್ ಬಂದ್ಬಿಟ್ಟು 120 Hz. ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಫೋನು. ಅದರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ. ಈಗ ಕ್ಯಾಮ್ರಾದ ಒಂದಿಷ್ಟು ಸ್ಯಾಂಪಲ್ಸ್ ತೋರಿಸ್ತೀನಿ, ಬನ್ನಿ. ಕ್ಯಾಮ್ರಾ ಸ್ಯಾಂಪಲ್ನ ಫೋಟೋಸ್ ನೋಡೋಣ, ವಿಡಿಯೋಸ್ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಇದರಲ್ಲಿ ಕ್ಯಾಮ್ರಾ ಮೋಡ್ಸ್ ಕೂಡ ಇದೆ. ಇದರಲ್ಲಿ ಅಲ್ಟ್ರಾ ವೈಡ್ ಬಂದ್ಬಿಟ್ಟು 0.6 ಕೊಡ್ತಾ ಇದ್ದಾರೆ. ಅಲ್ಟ್ರಾ ವೈಡ್ ಕೂಡ ತುಂಬಾ ಕ್ಲಿಯರ್ ಆಗೇ ಇದೆ ಅನ್ಕೊಂತೀನಿ. ಹಾಗೆ 1x ಇದರಲ್ಲಿ ಅಪ್ ಟು ಮ್ಯಾಕ್ಸ್ ಜೂಮ್ ಇರೋದು ನಿಮಗೆ 10x ತನಕ ಸಿಗುತ್ತೆ. 10x ಅಲ್ಲಿ ಅಷ್ಟೇನಾ ಕ್ಲಿಯರ್ ಇಲ್ಲ, ಯಾಕಂದ್ರೆ ಟೆಲಿಸ್ಕೋಪಿಕ್ ಲೆನ್ಸ್ ಇದರಲ್ಲೆಲ್ಲ ಕೊಟ್ಟಿಲ್ಲ. ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ AI ಅಂತ ಒಂದು ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಅದೇ ಎಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಳ್ಳುತ್ತೆ. ನಮಗೆ ಲೈಟ್ ಅಡ್ಜಸ್ಟ್ಮೆಂಟ್ ಹೆಂಗ್ ಬೇಕೋ ಎಲ್ಲದನ್ನು ಅದೇ ಒಂದು ಮ್ಯಾನ್ಯುವಲ್ ಅದೇ ಕ್ರಿಯೇಟ್ ಮಾಡ್ಕೊಳುತ್ತೆ. ನಾವು ಮ್ಯಾನ್ಯುವಲ್ ಆಗಿ ಏನೋ ಮಾಡೋದಕ್ಕದೇ ಬೇಡ, ಎಲ್ಲ ಆಟೋದಲ್ಲಿ ಅದೇ ಒಂದು ಸೆಟ್ ಮಾಡ್ಕೊಳುತ್ತೆ. ಬ್ಯಾಕ್ಗ್ರೌಂಡ್ ಆಗಿರಲಿ, ಯಾವ ಥರ ಕಾಂಟ್ರಾಸ್ಟ್ ಇರಬೇಕು, ಕಲರ್ ಎಲ್ಲ ಅದೇ ಸೆಟ್ ಮಾಡ್ಕೊಳುತ್ತೆ. ಬೇಡ ಅಂದರೆ ಇದನ್ನು AI ಆಫ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ 3 ಮೋಡ್ಸ್ ಇದೆ. 4K 3 ಮೋಡ್ಸ್ ಬರುತ್ತೆ. 4K ಬರುತ್ತೆ, 1080p ಬರುತ್ತೆ, ಹಾಗೆ 720p ಬರುತ್ತೆ. ಯಾವುದೇ ರೆಸೊಲ್ಯೂಷನ್ ಕೊಡ್ತಾ ಇಲ್ಲ ಇವರು, ಇಲ್ಲಿ ಡಿಸ್ಪ್ಲೇ ಮಾಡ್ತಿಲ್ಲ ರೆಸೊಲ್ಯೂಷನ್ ಯಾವುದನ್ನು. ನಿಮಗೆ 4Kದಲ್ಲಿ ವಿಡಿಯೋ ಮಾಡೋಣ, ಒಂದು ನೋಡೋಣ. ತೌಸಂಡ್ 1080pದಲ್ಲಿ ಒಂದು ವಿಡಿಯೋ ಸ್ಯಾಂಪಲ್ ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಬಂದ್ಬಿಟ್ಟು ನಿಮಗೆ 16MP ಕ್ಯಾಮ್ರಾ ಸಿಗುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಕ್ಯಾಮ್ರಾ ಮೋಡು ನೀವು ಇಲ್ಲಿ ಹೋಗಿ ಹೈ ಅಂತ ಇರುತ್ತೆ, ಅಲ್ಲೋಗಿ ಸ್ವಿಚ್ ಮಾಡ್ಕೋಬೇಕು. ಆವಾಗ 50 MP ಕ್ಯಾಮ್ರಾ ಆನ್ ಆಗುತ್ತೆ. ಮೇನ್ ಪ್ರೈಮರಿ ಕ್ಯಾಮ್ರಾ ನೋಡ್ಬೋದು. ಈಗ ಕ್ಲಿಕ್ ಆಗಿದ್ದು ಕೂಡ ಸೌಂಡ್ ಬರುತ್ತೆ. ಇದು ಸ್ನ್ಯಾಪ್ಡ್ರ್ಯಾಗನ್ 8Gen+1 ಇದೆ. ಇದರಲ್ಲಿ ಗೇಮಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ 30GB ರ್ಯಾಮ್ ಹೊಂದಿದೆ ಇದೊಂದು ಫೋನ್. ಈ ಒಂದು ಫೋನಲ್ಲಿ BGMI ನೀವು ಹೈ ಸೆಟ್ಟಿಂಗ್ಸ್ ಅಲ್ಲಿ ಆಡ್ಕೋಬಹುದು. ಸ್ಮೂತ್ ಬಂದ್ಬಿಟ್ಟು 90 FPS ತನಕ ನೀವು ಗೇಮ್ ಪ್ಲೇ ಆಗ್ಬೋದು. ತುಂಬಾ ಚೆನ್ನಾಗಿದೆ, ಎಲ್ಲಿ ಕೂಡ ಲ್ಯಾಗಿ ಫೀಲ್ ಆಗಲ್ಲ ನಿಮಗೆ. ಹಾಗೆ ಸೈಡ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಒಂದು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ಬಂದ್ಬಿಟ್ಟು ಸ್ಲೈಡರ್ ಕೊಟ್ಟಿದ್ದಾರೆ. ಇದು ರಿಂಗ್ ವೈಬ್ರೇಟ್ ಆಗೋಕೆ, ಸೈಲೆಂಟ್ ಆಗೋಕೆ. ಹಾಗೆ ಪವರ್ ಬಟನ್. ಹಾಗೆ ಇದರಲ್ಲಿ ಡ್ಯುಯಲ್ ಸ್ಪೀಕರ್ ಕೊಡ್ತಾ ಇದ್ದಾರೆ. ಒಂದು ಫೋನ್ ಬಂದ್ಬಿಟ್ಟು ಫುಲ್ ಕರ್ವ್ ಡಿಸ್ಪ್ಲೇ ನೋಡ್ತಾ ಇರ್ಬೋದು, ಫುಲ್ ಕರ್ವ್ಡ್ ಆಗಿದೆ. ಹಾಗೆ ಇದರಲ್ಲಿ ನಿಮಗೆ ಡಾಲ್ಬಿ ಆಟಮ್ಸ್ ಕೊಡ್ತಾ ಇದ್ದಾರೆ. ಸೌಂಡ್ನ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೌಂಡ್ ಕ್ವಾಲಿಟಿ
ಸೌಂಡ್ನಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ ಅವರು. ತುಂಬಾ ಕ್ಲಿಯರ್ ಆಗಿ ಕೇಳಿಸುತ್ತೆ, ಯಾಕಂದ್ರೆ ಇರೋದು ಡಾಲ್ಬಿ ಆಟಮ್ಸ್ ಮುಂದೆ ಯಾವುದೂ ಇಲ್ಲ. ಈ ಡಿಸ್ಪ್ಲೇನ ಯೂಸ್ ಮಾಡೋಕ್ಕಾರ ತುಂಬಾ ಸ್ಮೂತ್ ಅನಿಸ್ತು. ಹಾಗೆ ಇದರಲ್ಲಿ ಒಂದು ಆ್ಯಪ್ನ ಓಪನ್ ಮಾಡ್ತಿದ್ದೀರಾ ಅಂದರೆ ಅದು ಕೂಡ ಆ್ಯನಿಮೇಷನ್ ತುಂಬ ಫಾಸ್ಟ್ ಮಾಡಿದ್ದಾರೆ, ನೋಡ್ಬೋದು ನೀವು. ಇದರಲ್ಲಿ ಡಿಸ್ಪ್ಲೇ ಬಂದುಬಿಟ್ಟು ಫುಲ್ ಅಮೋಲೆಡ್ ಕ್ವಾಡ್ HD ಎಲ್ಲ ಇದರಲ್ಲಿ ಇದೆ ಡಿಸ್ಪ್ಲೇ. ಹಾಗೆ ಡಿಸ್ಪ್ಲೇ ಸೈಜ್ ಬಂದುಬಿಟ್ಟು ನಿಮಗೆ 6.74 ಇದರ ಡಿಸ್ಪ್ಲೇ ಸೈಜ್ ಬಂದುಬಿಟ್ಟು. ಹಾಗೆ ಇದು 30 GB ರ್ಯಾಮ್ ಫೋನ್ ಅಲ್ಲ, ಇದರಲ್ಲಿ ನೀವು ಯಾವುದೇ ಗೇಮ್ ಆದರೂ ಕೂಡ ಆಡ್ಬೋದು. PS5 ಅಲ್ಲಿ ಆಡುವ ಒಂದು GTA 5 ಕೂಡ ಆಡ್ಬೋದು. ಹಾಗೆ ಕನ್ಸೋಲ್ ಗೇಮ್ ಯಾವುದಿದೆಯೋ ಎಲ್ಲದನ್ನು ಆಡ್ಬೋದು ಈ ಒಂದು ಫೋನಲ್ಲಿ. ಫುಲ್ಲು ಅಲ್ಟಿಮೇಟ್ ಫೋನ್ ಅಂತಲೇ ಹೇಳ್ಬೋದು ಈ ಬಡ್ಜೆಟಿಗೆ. ಸ್ಪೆಷಲ್ ವೇರಿಯಂಟ್, ಅದಕ್ಕೆ ಸ್ಟಾಕ್ಸ್ ಇಲ್ಲ ಅಲ್ಲೇ. ಇದು ಬಂದುಬಿಟ್ಟು ನಿಮಗೆ 45,999 ರೂಪಾಯಿಗೆ ಕೊಡ್ತಾ ಇದ್ದಾರೆ. 512 GB ಸ್ಟೋರೇಜಿಂದು. ಇದರಲ್ಲಿ 3 ವೇರಿಯಂಟ್ ಬರುತ್ತೆ, 8 GB 128 ಮತ್ತು 16 GB 256, 18 GB ರ್ಯಾಮ್ ಮತ್ತು 512. ಇದು ಆಲ್ರೆಡಿ ಅಲ್ಲಿ ಸ್ಟಾಕ್ಸ್ ಖಾಲಿಯಾಗಿದೆ. ಮತ್ತು ಇದರಲ್ಲಿ 3 ಕಲರ್ಸ್ ಕೂಡ ಬರ್ತಾ ಇದೆ, ಬ್ಲ್ಯಾಕ್, ಹಾಗೆ ಇದೊಂದು ಸೋನಿಕ್ ಬ್ಲ್ಯಾಕ್ ಅಂತ, ಮತ್ತು ಇದು ಗ್ಯಾಲಕ್ಟಿಕ್ ಸಿಲ್ವರ್ ಅಂತ. 3 ಕಲರ್ ತುಂಬ ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಹೊಸಬ್ರಾಗಿದ್ದರೆ ಇದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ, ವ್ಲಾಗ್ಸ್ ಬರ್ತಾ ಇರುತ್ತೆ, ಎಲ್ಲದನ್ನೂ ಕಂಟೆಂಟ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟಾಟಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಚಾರ್ಜರ್ ಇಲ್ಲ, ಚಾರ್ಜರ್ ತಗೊಂಡ್ಬರೋಣ. ಮತ್ತೆಲ್ಲ ಪ್ಯಾಕ್ ಮಾಡಿ ಓಡಾಡಬೇಕೀಗ.